ಜೆಡಿಎಸ್ ಮಿಸ್ಡ್ ಕಾಲ್ ರಿಜಿಸ್ಟ್ರೇಷನ್ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಚಾಲನೆಯನ್ನ ನೀಡಿದ್ದಾರೆ. ನಾಳೆ ತುಮಕೂರು ಜಿಲ್ಲೆಯಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತೇವೆ ಅಂತ ಗ್ಯಾರಂಟಿ ನ್ಯೂಸ್ಗೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 58 ದಿನಗಳ ಕಾಲ ನಮ್ಮ ಪಕ್ಷದ ಮುಖಂಡರು 23 ಜಿಲ್ಲೆಗೆ ಹೋಗ್ತೇವೆ. 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸರ್ಕಾರದ ಭ್ರಷ್ಟಾಚಾರ, ಆಡಳಿತ ವೈಫಲ್ಯ ಪ್ರಶ್ನಿಸಿ ಹೋರಾಟ ಮಾಡ್ತೇವೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ನಾಳೆಯಿಂದ ಜನರೊಂದಿಗೆ ಜೆಡಿಎಸ್ ಅನ್ನುವಂಥ ವಿಭಿನ್ನ ಕಾರ್ಯಕ್ರಮವನ್ನು ನಿಖಿಲ್ ಕುಮಾರಸ್ವಾಮಿ ನಮ್ಮಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡುತ್ತಾ ನಮ್ಮ ಜೊತೆ ಅವರಿದ್ದಾರೆ. ಸರ್, ನಾಳೆಯಿಂದ ಒಂದು ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೀರಿ, ಹೇಗಿರುತ್ತೆ ತಯಾರಿ, ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಿ? ಮಿಸ್ಡ್ ಕಾಲ್ ಕ್ಯಾಂಪೇನು ಇವತ್ತು ಅಧಿಕೃತವಾಗಿ ನಂಬರು ಈಗಾಗಲೇ ರಿಜಿಸ್ಟರ್ಡ್ ಮೊಬೈಲ್ ನಂಬರು ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಇವತ್ತು ಲಾಂಚ್ ಮಾಡಿದ್ದಾರೆ. ನಾಳೆ ದಿನ ತುಮಕೂರು ಜಿಲ್ಲೆಯಿಂದ ಪ್ರವಾಸ ಕೈಗೆತ್ತಿಕೊಂಡಿದ್ದೇನೆ. 58 ದಿನಗಳ ಕಾಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ನಾವೆಲ್ಲ ಒಟ್ಟುಗೂಡಿ ಈಗ ಪ್ರವಾಸವನ್ನು ಕೈಗೆತ್ಕೊಂಡು ಹತ್ತತ್ರ 23 ಜಿಲ್ಲೆಗಳು, ಹತ್ತತ್ರ 90 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಚಾಕೌಟ್ ಮಾಡ್ಕೊಂಡಿದ್ದೀವಿ, ಒಂದು ಶೆಡ್ಯೂಲ್ ಮಾಡಿದ್ದೀವಿ. ನಾಳೆಯಿಂದ ಮುಂದುವರಿಸ್ತೀವಿ. ಆಗಸ್ಟ್ 16ನೇ ತಾರೀಕುವರೆಗೂ ಪ್ರವಾಸ ನಿರಂತರವಾಗಿ ಮುಂದುವರಿಯುತ್ತೆ. ಸರಿ, ಸಾಕಷ್ಟು ಗ್ಯಾರಂಟಿ ಯೋಜನೆಗಳು ವೈಫಲ್ಯವನ್ನು ಎತ್ತಿಡೋದ್ರ ಜೊತೆ ಸರ್ಕಾರ ಹೋರಾಟ ಒಂದು ಕಡೆ ಆದರೆ ಸಾಕಷ್ಟು ಶಾಸಕರ ಅಸಮಾಧಾನ, ಇವೆಲ್ಲವೂ ಕೂಡ ಪಕ್ಷ ಸಂಘಟನೆ ಮಹತ್ವವಾಗಿರೋದು. ಈಗ ಸರ್ಕಾರದ ದುರಾಡಳಿತ, ವೈಫಲ್ಯತೆಗಳು, ಭ್ರಷ್ಟಾಚಾರ, ಇತ್ತೀಚಿನ ದಿನಗಳಲ್ಲಿ ಆದಂಥ ಕೆಲವೊಂದಷ್ಟು ಅಹಿತರ ಘಟನೆಗಳೇನಿದೆ, RCB ತಂಡ ಗೆದ್ದಂಥ ಸಂದರ್ಭದಲ್ಲಿ 11 ಜನ ಮುಗ್ಧ ಯುವ ಪೀಳಿಗೆ ಇವತ್ತು ಸಾಮನ್ನ ಅಪ್ಪಿರ್ತಕ್ಕಂಥದ್ದಕ್ಕೆ ನೇರ ಹೊಣೆ ಇವತ್ತು ಸರ್ಕಾರ ಹೊತ್ಕೊಳ್ಬೇಕಾಗಿತ್ತು. ಆದರೆ ಅಲ್ಲೂ ಕೂಡ ಪೊಲೀಸ್ ಕಮಿಷನರ್ನ ಸಂಪೂರ್ಣವಾಗಿ ಸಸ್ಪೆನ್ಷನ್ನಲ್ಲಿಟ್ಟರು. ಹಲವಾರು ಪೊಲೀಸ್ ಅಧಿಕಾರಿಗಳ ಮೇಲೆ ಇವತ್ತು ಅವರ ಹೆಗಲ ಮೇಲೆ ಇವತ್ತು ಆ ಹೊಣೆಗಾರಿಕೆಯನ್ನು ಅವ್ರ ತಲೆ ಮೇಲೆ ಆ ಭಾರವನ್ನು ಹೊರಿಸಿದರು. ಬಟ್ ಅಲ್ಟಿಮೇಟ್ಲಿ ಇವತ್ತು ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಹೆಜ್ಜೆಲ್ಲೂ ಕೂಡ ಜನತಾದಳ ಎಚ್ಚರಿಸ್ತಾ ಇದ್ದೀವಿ. ಮುಂದೇನೂ ಕೂಡ ಧ್ವನಿಯಾಗಿ ರಾಜ್ಯದ ಜನತೆ ಪರವಾಗಿ ಕೆಲಸ ಮಾಡ್ತೇವೆ. ಕುಮಾರಸ್ವಾಮಿ ಅವರು ಅನಾರೋಗ್ಯ ವಿಚಾರವನ್ನು ಇಟ್ಕೊಂಡು ಇವತ್ತು ಶಾಸಕರನ್ನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಕುಮಾರಣ್ಣ ಅವರು ಧ್ವನಿ ಕೇಳಿದಿರಿ. ಕುಮಾರಣ್ಣ ಅವ್ರಿಗೆ ಭಗವಂತ ಹಾಗೂ ಅವರ ತಂದೆ ತಾಯಿ ಮತ್ತು ನಾಡಿನ 7.5 ಕೋಟಿ ಕನ್ನಡಿಗರ ಒಂದು ಆರೈಕೆ, ಪ್ರೀತಿ, ವಿಶ್ವಾಸ, ಅದೇ ಶ್ರೀರಕ್ಷೆಯಾಗಿ ಅವರು ಕಾಪಾಡಿ ತಲೆ ಕೆಡಿಸ್ಕೊಳ್ಳಿ. ಮುಂದಿನ ಅವಧಿಗೆ ಸರ್ ಮುಖ್ಯಮಂತ್ರಿಯಾಗಿ ಬಯಸಿಕೊಂಡವರು ರಾಜ್ಯ ಜನರು ಸಾಕಷ್ಟು ಕೇಳ್ತಿದ್ದಾರೆ. ಇರ್ಲಿ, ಜನ ಅವಕಾಶ ಕೊಡ್ತಾರೆ, ನಾವು ಅದಕ್ಕೆ ದುಡಿತೀವಿ. ರಾಜ್ಯ ಜನತೆ ಪರವಾಗಿ ನಾವು ಧ್ವನಿ ಎತ್ತುವ. ಇದಿಷ್ಟು ಏನು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ರಾಜ್ಯದ ಜನರು ಕೂಡ ಕುಮಾರಸ್ವಾಮಿಯವರ ಭಾಷಣವನ್ನು ಕೇಳಿದ್ದಾರೆ. ಅದರ ಜೊತೆಗೆ ಕುಮಾರಸ್ವಾಮಿಯವರು ರೆಡಿ ಆಗಿದ್ದಾರೆ. ಅಲ್ಲದೆ ರಾಜ್ಯಾದ್ಯಂತ ನಾವು ಕೂಡ ಪಕ್ಷ ಸಂಘಟನೆ ಮಾಡ್ತಿದ್ದೀವಿ. 58 ದಿನಗಳ ಕಾಲ 90ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಕೈಗೊಂಡು ಪಕ್ಷವನ್ನು ಸಂಘಟನೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.